ಎ ಅಂದರೆ 0, ಬಿ ಅಂದರೆ 1, ವೈ ಅಂದರೆ ಇದು 1/1 + x² ಆ್ಯಂಡ್ ದಿಸ್ ಈಸ್ ಎನ್ ಅಂದರೆ 10. ಇದಾದ ತಕ್ಷಣ ಏನು ಮಾಡಬೇಕು, ಹೆಚ್ನ ಫೈಂಡ್ ಮಾಡ್ಕೋಬೇಕು. ಹೆಚ್ ಅಂದರೆ b - a/n. ಇಲ್ಲಿ b ಅಂದರೆ 1, ಮೈನಸ್ a ಅಂದರೆ 0, ಬೈ n ಅಂದರೆ 10. 1 - 0/10 ಅಂದರೆ 0.1 ಬರುತ್ತೆ. ಕ್ಯಾಲ್ಸಿಲ್ ಮಾಡಬೇಕು. ಹೆಚ್ ಫೈಂಡ್ ಮಾಡಿದ್ಮೇಲೆ ಏನು ಮಾಡಬೇಕು, ಟೇಬಲ್ನ ಕ್ರಿಯೇಟ್ ಮಾಡಬೇಕು. ನೋಡಿ, ಕ್ಯಾಲ್ಸಿಲಿ ಟೇಬಲ್ನ ಕ್ರಿಯೇಟ್ ಮಾಡೋದು ಹೇಳ್ಕೊಡ್ತೀನಿ. ಫಸ್ಟ್ ಏನು ಮಾಡಬೇಕಂದ್ರೆ ನೀವು ನೋಡ್ಕೊಳ್ಳಿ. ಫಸ್ಟು ಕ್ಲಿಯರ್ ಮಾಡ್ಕೊಳ್ಳಿ ಕ್ಯಾಲ್ಸಿನ. ಶಿಫ್ಟು ಮೋಡು 6 4, ಆಮೇಲೆ ಕ್ಲಿಯರ್ ಮಾಡ್ಕೊಳ್ಳಿ. ಶಿಫ್ಟು 9 3 ಈಕ್ವಲ್, ಆಮೇಲೆ ಫಿಕ್ಸ್ ಮಾಡ್ಕೊಳ್ಳಿ. ಶಿಫ್ಟು ಮೋಡು 6 4 ಆಯ್ತಲ್ವ. ಇಷ್ಟು ಮಾಡಿದ್ಮೇಲೆ ಮೋಡ್ ಹೊಡೀರಿ. ಮೋಡ್ ಹೊಡೆದ ತಕ್ಷಣ ಇಲ್ಲಿ 7ಅಲ್ಲಿ ಟೇಬಲ್ ಅಂತ ಇದೆ, 7 ಹೊಡೀರಿ. ಆಮೇಲೆ ಇಲ್ಲಿ 1/1 + x² ಹೊಡೀರಿ. 1/1 + x². ಅಂದರೆ ಆಲ್ಫಾ ಹೊಡೆದು ಇದು ಹೊಡಿಬೇಕು, ಎಕ್ಸ್, ಆಮೇಲೆ ಸ್ಕ್ವೇರ್ ಹೊಡಿಬೇಕು, ಈಕ್ವಲ್ ಕೊಡಬೇಕು. ಇಲ್ಲಿ ಸ್ಟಾರ್ಟ್ ಅಂದರೆ ಎ ವ್ಯಾಲ್ಯೂ, ಎ ಅಂದರೆ 0, ಎಂಡ್ ಅಂದರೆ ಬಿ ವ್ಯಾಲ್ಯೂ, ಬಿ ಅಂದರೆ 1, ಸ್ಟೆಪ್ ಅಂದರೆ ಹೆಚ್ ವ್ಯಾಲ್ಯೂ, ಹೆಚ್ ಅಂದರೆ 0.1. ನೋಡಿ, ಇಷ್ಟು ಹೊಡೆದ್ಬಿಟ್ಟು ಏನು ಮಾಡಿ, ಈ ಟೇಬಲ್ನ ಇಲ್ಲಿ ನೋಡಿ 0 to ಏನಿದೆ 0.1 0.2 0.3 0.6 1 ಗಂಟೆ